Colocon 2025 successfully advances colon cancer care through focused CME program, the much anticipated Colocon 2025, 18th January, or one of its kind continuing medical education program on colon cancer, concluded successfully at the Green Park Hotel, Bangalore, with an overwhelming response from the medical fraternity. The event witnessed the participation of around 200 surgeons and postgraduate students from across the country, who came together to address the growing burden of colon cancer in India. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ನಾವು ಮಾಡಿರೋದು ಕೋಲೋಕಾನ್ 2025 ಅಂತ. ಇದರ ಉದ್ದೇಶ ನಮ್ಮ ಈ ಕೋಲನ್ ಕ್ಯಾನ್ಸರ್ ಅಂದರೆ ದೊಡ್ಡ ಕರಳಿನ ಕ್ಯಾನ್ಸರ್ ಏನಿದೆ ಅದರ ಟ್ರೀಟ್ಮೆಂಟ್ ಬಗ್ಗೆ ಒಂದು ನಮ್ಮ ಡಾಕ್ಟರಿಗೆ ಒಂದು ಟ್ರೈನಿಂಗ್ ಕೊಡೋದಕ್ಕೋಸ್ಕರ ಮಾಡಿರುವಂಥದ್ದು. ಇದು ಏನಕ್ಕೆ ಅಂದರೆ ಈ ಕೋಲನ್ ಕ್ಯಾನ್ಸರ್ ಅನ್ನೋದೇನಿದೆ ಒಂದು ಕಾಮನ್ ಕ್ಯಾನ್ಸರ್ ಆಗ್ತಾ ಇದೆ, ಅಂದರೆ ತುಂಬ ಕಾಮನ್ ಆಗಿಬಿಟ್ಟಿದೆ ಇವಾಗ. ವರ್ಲ್ಡ್ ವೈಡ್ ಡೇಟಾ ನೋಡಿದ್ರೆ 1 in 20% ಅಂದರೆ 20ರಲ್ಲಿ ಒಬ್ಬರಿಗೆ ಅವ್ರ ಲೈಫ್ ಟೈಮಲ್ಲಿ ಯಾವಾಗಾದರೂ ಈ ಕೋಲನ್ ಕ್ಯಾನ್ಸರ್ ಬರೋ ರಿಸ್ಕ್ ಇರುತ್ತೆ. ಇದಕ್ಕೋಸ್ಕರ ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ದೇಶದಲ್ಲಿರುವ ಹಲವಾರು ಎಕ್ಸ್ಪರ್ಟ್ಸ್ನ ಕರೆಸ್ಬಿಟ್ಟು ಅವರಿಂದ ನಮ್ಮ ಜೂನಿಯರ್ಸ್ಗೆ ಒಂದು ಟ್ರೈನಿಂಗ್ ಏನು ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ಒಂದು 200 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲರಿಗೂ ಒಂದು ಅಡ್ವಾನ್ಸ್ ಟೆಕ್ನಾಲಜೀಸ್ ಏನಿದೆ, ಮಿನಿಮಲ್ ಆಕ್ಸೆಸ್ ಅಂತೀವಿ ಮತ್ತು ರೊಬಾಟಿಕ್ ಅಂತೀವಿ, ಎಲ್ಲದರ ಬಗ್ಗೆ ಒಂದು ನಾಲೆಜನ್ನು ಕೊಡೋದಕ್ಕೆ ಮತ್ತು ಅವರ ಸ್ಕಿಲ್ಸ್ ಏನಿದೆ ಅದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಮಾಡಿದ್ದೀವಿ. ಇದು ತುಂಬ ಸಕ್ಸಸ್ಫುಲ್ ಆಗಿದೆ. ಇದನ್ನು ಸಕ್ಸಸ್ ಮಾಡೋದಕ್ಕೆ ತುಂಬ ಜನ ಕಷ್ಟಪಟ್ಟಿದ್ದಾರೆ. ಇದರಲ್ಲಿ ಡಾಕ್ಟರ್ ಭರತ್ ಮತ್ತು ಡಾಕ್ಟರ್ ಶ್ರೀಕಾಂತ್ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ. ಇವರು ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಾರೆ ಇದರಲ್ಲಿ. ನಾನು ಇದರ ಚೇರ್ಮನ್ ಆಗಿ ಇದನ್ನು ಓವರಾಲ್ ಗೈಡ್ ಮಾಡಿದ್ದೀನಿ. ತುಂಬ ಜನ ಇದರಲ್ಲಿ ಕಷ್ಟಪಟ್ಟು ಈ ಪ್ರೋಗ್ರಾಮನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಇದರಿಂದ ನಮ್ಮ ಜನರಿಗೆ ಬೆಟರ್ ಟ್ರೀಟ್ಮೆಂಟ್ ಸಿಗಬಹುದು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದೀವಿ. ಅದೇ ನಮ್ಮ ಮುಖ್ಯ ಉದ್ದೇಶ. ಥ್ಯಾಂಕ್ ಯು.